ಇನ್ನು ಯತೀಂದ್ರ ಅವರ ಒಂದು ಹೇಳಿಕೆ ಇತ್ತಲ್ಲ, ಹೈಕಮಾಂಡ್ ಹೇಳಿಬಿಟ್ಟಿದೆ ಡಿ ಕೆ ಶಿವಕುಮಾರ್ ಅವರೇ ಸಿಎಂ ಅನ್ನುವಂಥ ವಿಚಾರದಲ್ಲಿ ಅವರು ಆರೋಪವನ್ನ ಮಾಡಿ ಹೈಕಮಾಂಡ್ ನಮಗೆ ಹೇಳಿಬಿಟ್ಟಿದೆ ಸಿದ್ದರಾಮಯ್ಯನವರೇ 5 ವರ್ಷದವರೆಗೂ ಕೂಡ ಮುಖ್ಯಮಂತ್ರಿಗಳು ಅನ್ನುವಂಥದ್ದನ್ನ. ಸೊ ಈಗ ಬಹಿರಂಗವಾಗಿ ಯತೀಂದ್ರ ವಿರುದ್ಧ ಡಿ ಕೆ ಶಿವಕುಮಾರ್ ಬಣ ಈಗ ಕಿಡಿಕಾರ್ತಾ ಇದ್ದಾರೆ. ಬಹಿರಂಗವಾಗಿ ಯತೀಂದ್ರ ವಿರುದ್ಧ ಶಾಸಕರು ಕಿಡಿಕಾರಿದ್ದಾರೆ. ಇತ್ತ ಡಿ ಕೆ ಶಿವಕುಮಾರ್ ಕಾದು ನೋಡುವ ತಂತ್ರದಲ್ಲಿ ಸೈಲೆಂಟ್ ಆದಂಥ ಮಾತುಗಳು ಕೇಳಿ ಬರ್ತಾ ಇದೆ. ಸೈಲೆಂಟ್ ಆಗಿಯೇ ಹೈಕಮಾಂಡ್ಗೆ ರವಾನೆಯನ್ನ ಮಾಡ್ತಾರ. ಯತೀಂದ್ರ ಮಾತಿನ ರಿಪೋರ್ಟ್ ಅನ್ನು ರವಾನೆ ಮಾಡ್ತಾರೆ. ಸೊ ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅನ್ನುವಂಥ ಕೂಗು ಒಂದ್ ಕಡೆ ಕೇಳ್ತಾ ಇದ್ರೆ, ಇಲ್ಲ ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಆಗಿರ್ತಾರೆ, ಅದನ್ನು ಹೈಕಮಾಂಡ್ ಹೇಳಿಬಿಟ್ಟಿದೆ ಅನ್ನುವಂಥ ಮಾತು ಯತೀಂದ್ರ ಅವ್ರದ್ದೇನಿದೆ, ಅದು ಡಿ ಕೆ ಸಿಎಂ ಅನ್ನುವಂಥ ಕೂಗನ್ನು ಕೂಗ್ತಾ ಇರುವಂಥವರ ಆಕ್ರೋಶಕ್ಕೆ ಕಾರಣವಾಗಿದೆ. ಹಾಗಾಗಿ ಈಗ ಆ ಆಕ್ರೋಶ ಹೈಕಮಾಂಡ್ವರೆಗೂ ಕೂಡ ಹೋಗಿ ತಲುಪುತ್ತಾ ಅನ್ನೋದನ್ನು ನೋಡಬೇಕಾಗಿದೆ. ಸೊ ಅಲ್ಲಿಯವರೆಗೂ ಏನು ಮಾಡ್ತಾರೆ, ಚಳಿಗಾಲದ ಸದನ ಮುಗಿಯುವವರೆಗೂ ಕೂಡ ಡಿ ಕೆ ಶಿವಕುಮಾರ್ ಸೈಲೆಂಟ್ ಆಗಿರ್ತಾರಂತೆ. ಸದನ ಮುಗಿದ ಮೇಲೆ ಮತ್ತೆ ಆಟವನ್ನು ಶುರು ಮಾಡ್ತಾರೆ. ಶಿವಗಂಗಾ, ಬಾಲಕೃಷ್ಣ, ಬೇಳೂರು ಗೋಪಾಲಕೃಷ್ಣ ಸೇರಿ ಡಿ ಕೆ ಶಿವಕುಮಾರ್ ಕ್ಯಾಂಪ್ ಓಪನ್ ಫೈರ್ ಮಾಡ್ತಾರೆ. ಈಗಾಗಲೇ ಶುರು ಮಾಡಿದ್ದಾರೆ ಅವರು ಓಪನ್ ಫೈರನ್ನು. ನೇರವಾಗಿ ಮಾತನಾಡಿದ್ದಾರೆ, ಖಾರವಾಗಿ ಮಾತನಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಟೀಮ್ನ ಆಪ್ತೇಷ್ಟ ಶಾಸಕರು ರೆಬಲ್ ಆಗಿದ್ದಾರೆ. ಇತ್ತ ಡಿ ಕೆ ಶಿವಕುಮಾರ್ ಕಾದು ನೋಡುವ ತಂತ್ರದಲ್ಲಿ ಸೈಲೆಂಟ್ ಮಾತನಾಡ್ತಾ ಇದ್ದಾರೆ. ಯತೀಂದ್ರ ಹೇಳಿಕೆಗೆ ಕೂಲ್ ಆಗಿಯೇ ಉತ್ತರವನ್ನು ಡಿ ಕೆ ಶಿವಕುಮಾರ್ ಕೊಡ್ತಾ ಇದ್ದಾರೆ. ಫಸ್ಟ್ ಬೆಂಗಳೂರಲ್ಲಿ ಒಂಚೂರು ವೈಲೆಂಟ್ ಆದರೆ ಒಳ್ಳೇದಾಗಲಿ, ರಾಜ್ಯಕ್ಕೆ ಒಳ್ಳೇದಾಗಲಿ ಇಂಥವೆಲ್ಲ ಮಾತಾಡಿದರು. ತದನಂತರ ಅದೇನಾಯ್ತೇನೋ, ದೆಹಲಿಗೆ ಹೋಗಿ ಫ್ಲೈಟಲ್ಲಿ ಹೋಗಿ ತಲುಪುವಷ್ಟರಲ್ಲಿ ತುಂಬ ತಮ್ಮ ಸ್ಟ್ರಾಟಜಿಯನ್ನು ಬದಲಾವಣೆ ಮಾಡ್ಕೊಂಡ್ಬಿಟ್ರು. ಸೈಲೆಂಟ್ ಆಗಿ ಹೈಕಮಾಂಡ್ಗೆ ಯತೀಂದ್ರ ವಿರುದ್ಧ ಚಾರ್ಜ್ ಶೀಟನ್ನು ಹಾಕ್ತಾರಾ, ಯತೀಂದ್ರ ಹೇಳಿಕೆ ಇಟ್ಟು ಶಿಸ್ತು ಉಲ್ಲಂಘನೆ ಅಸ್ತ್ರವನ್ನು ಪ್ರಯೋಗ ಮಾಡ್ತಾರಾ ಅನ್ನೋದನ್ನು ನೋಡಬೇಕಾಗಿದೆ. ಯತೀಂದ್ರ ವಿರುದ್ಧ ಡಿ ಕೆ ಶಿ ಚಾರ್ಜ್ ಶೀಟ್ ಏನು ಹಾಗಿದ್ದಾಗ ಅನ್ನುವಂಥದ್ದನ್ನು ನೋಡ್ಬಿಡೋಣ ಕ್ವಿಕ್ ಆಗಿ. ಪದೇ ಪದೇ ಹೈಕಮಾಂಡ್ ಆದೇಶವನ್ನೇ ಯತೀಂದ್ರ ಅವರು ಉಲ್ಲಂಘನೆಯನ್ನು ಮಾಡ್ತಾ ಇರೋದು, ಪದೇ ಯತೀಂದ್ರ ಅವರು. ಹಾಗಾಗಿ ಹೈಕಮಾಂಡ್ ಆದೇಶ ಸಿಎಂ ನನಗೆ ಸೇರಿ ಪಕ್ಷದ ಎಲ್ರಿಗೂ ಅನ್ವಯವಾಗುತ್ತೆ. ಇದನ್ನು ಯತೀಂದ್ರ ಸಿದ್ದರಾಮಯ್ಯ ಮರೆತು ಮಾತನಾಡ್ತಾ ಇದ್ದಾರೆ. ಪದೇ ಅವರು 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ, 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಅನ್ನೋದನ್ನ ಹೇಳ್ತಾ ಇದ್ದಾರೆ ಅನ್ನೋದು. ಜಾರಕಿಹೊಳಿ ಪರ ಸೇರಿ ಹಲವು ಬಾರಿ ಪಕ್ಷದ ಸೂಚನೆಯ ಮೀರಿ ಮಾತನಾಡಿದ್ದಾರೆ ಅನ್ನೋದು ಅವರ ಮಾತು. ನಾನು ಸಿಎಂ ಇಬ್ಬರೂ ಕೂಡ ಒಗ್ಗಟ್ಟು ಪ್ರದರ್ಶನವನ್ನು ಮಾಡ್ತಾ ಇದ್ರೆ ಯತೀಂದ್ರ ಹೇಳಿಕೆಯಿಂದ ಪಕ್ಷ ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ತಾ ಇದೆ. ಅಧಿವೇಶನದ ಸಮಯದಲ್ಲಿ ಯತೀಂದ್ರ ಹೇಳಿಕೆ ಅವಶ್ಯಕತೆ ಇತ್ತಾ ಅನ್ನೋ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ. ಮುಖ್ಯಮಂತ್ರಿ ಪುತ್ರನೇ ಹೀಗೆ ಬಹಿರಂಗವಾಗಿ ಮಾತನಾಡಿದ್ರೆ ಹೇಗೆ? ನಮ್ಮ ಬೆಂಬಲಿಗರನ್ನ ಸುಮ್ಮನೆ ಇರಿಸೋಕೆ ಕಷ್ಟ. ಯತೀಂದ್ರ ಹೇಳಿಕೆ ವಿಪಕ್ಷಗಳಿಗೆ ಆಹಾರ ಆಗ್ತಾ ಇದೆ. ಇದು ಪಕ್ಷದ ಶಿಸ್ತಿನ ಉಲ್ಲಂಘನೆ ಅಲ್ವಾ? ಈ ಬಗ್ಗೆ ಹೈಕಮಾಂಡ್ ಸೂಕ್ತ ನಿರ್ಧಾರ ಮಾಡಬೇಕು ಅಂತ ಚಾರ್ಜ್ ಶೀಟನ್ನು ಸಲ್ಲಿಸುವ ಸಾಧ್ಯತೆ ಇದೆ. ಪರಿಷತ್ ಸದಸ್ಯರಾಗಿದ್ದ ಡಾಕ್ಟರ್ ಯತೀಂದ್ರ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಶಾಸಕಾಂಗ ಪಕ್ಷದ ಸಭೆ ಇದೆ. ಸಹಜವಾಗಿ ಒಂದು ರೀತಿಯ ಸಣ್ಣ ಗೊಂದಲ ಆಗಿತ್ತಲ್ಲ ಸರ್, ಅದು ಮುಗಿದ ನಂತರದಲ್ಲಿ ನಡೆಯುತ್ತಿರುವಂತಹ ಮೊದಲ ಶಾಸಕಾಂಗ ಪಕ್ಷದ ಸಭೆ ಸರ್. ಹೌದು, ಶಾಸಕಾಂಗ ಪಕ್ಷ ಸಭೆ ಯಾವಾಗಲೂ ಕೂಡ ಅಧಿವೇಶನ ನಡಿಬೇಕಾದ್ರೆ ಮಾಡ್ತಾರೆ. ಅಧಿವೇಶನ ಸಮಯದಲ್ಲಿ ಏನು CLP ಮೀಟಿಂಗ್ ಮಾಡ್ತಾರೆ, ಅದರೊಳಗೆ ಯೂಶಲಿ ಸೆಷನ್ನಲ್ಲಿ ಯಾವ್ಯಾವ ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಕು, ವಿರೋಧ ಪಕ್ಷದವ್ರು ಏನಾದರೂ ಅಟ್ಯಾಕ್ ಮಾಡಿದ್ರೆ ಅದನ್ನು ನಾವು ಹೇಗೆ ಎದುರಿಸಬೇಕು, ಇದ್ರ ಬಗ್ಗೆ ಚರ್ಚೆ ಆಗುತ್ತೆ. ಅಲ್ಲ, ಸಿಎಂ ಮತ್ತು DCM ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ನಂತರದ ಮೊದಲ ಸಭೆ ಸರ್. ಆದರೂ ಕೂಡ CLP ಮೀಟಿಂಗ್ ಅಲ್ಲಿ, ಅಧಿವೇಶನ ಸಮಯದ CLP ಮೀಟಿಂಗ್ ನಲ್ಲಿ ವಾಡಿಕೆಯಾಗಿ ಯಾವ್ಯಾವ ವಿಷಯಗಳು ಚರ್ಚೆ ಆಗ್ತವೋ ಅದೇ ಚರ್ಚೆ. ಸರ್, ಏನಾದ್ರು ಒಂದು ಕ್ಲಾರಿಫಿಕೇಶನ್ ಕೊಡಬಹುದಾ ಸರ್, ಸಿಎಂ ಮತ್ತೆ DCM ವಿಷಯವಾಗಿ? ಸರ್, ನಿನ್ನೆ ತಾವು ಮಾತಾಡಿದ ವಿಚಾರ ಪ್ರಸ್ತಾಪ ಮಾಡ್ತೀವಿ ಅಂತ ಕೆಲವು ಶಾಸಕರು ಹೇಳಬೇಕು ಹೇಳಾಗಿದೆ, ಮತ್ತೆ ಅದಕ್ಕೆ ಅದ್ರ ವಿಚಾರ ಮತ್ತಿನ್ನೇನು ಹೇಳೋದಿಲ್ಲ. ಅಲ್ಲ, ಅದನ್ನು ಪ್ರಸ್ತಾಪ ಮಾಡ್ತಾರೆ ಕೆಲವು ಶಾಸಕರು. ಮಾಡಿದ್ರೆ ಮಾಡ್ಲಿ, ನೋಡ್ಕೊಂಡು. ಓಕೆ, ಇದು ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಡಾಕ್ಟರ್ ಯತೀಂದ್ರ ಅವರು ಹೇಳ್ತಾ ಇರುವಂತ ಮಾತು. ಅದನ್ನ ಹೇಳಿದೀನಿ, ಮತ್ತೆ ಆ ವಿಚಾರ ಪ್ರಸ್ತಾಪ ಮಾಡಲ್ಲ ಅಂತ. ಅದೇ ಶಾಸಕಾಂಗ ಪಕ್ಷ ಸಭೆ ಪ್ರತಿ ಬಾರಿ ಇವರ ನಡೆಯುತ್ತೆ ಅನ್ನೋದು ಅವರ ಮಾತು. ಕ್ಯಾಮರಾ ಪರ್ಸನ್ ಶ್ರೀಕಾಂತ್ ಜೊತೆ ಸುಕೇಶ್, ಪಬ್ಲಿಕ್ ಟಿವಿ, ಬೆಳಗಾವಿ. ಡಾಕ್ಟ್ರಿಗೆ ಗೊತ್ತು ಯಾವಾಗ ಆಪರೇಷನ್ ಮಾಡಬೇಕು, ಯಾವಾಗ ಟ್ಯಾಬ್ಲೆಟ್ ಕೊಡಬೇಕು, ಯಾವಾಗ ಇಂಜೆಕ್ಷನ್ ಹಾಕಬೇಕು ಅಂಥೇಳಿ. ಬಟ್ ಈ ಬಾರಿ ಇಂಜೆಕ್ಷನ್ ಏನು ಹಾಕಿದಾರೋ ಗೊತ್ತಿಲ್ಲ. ಅನಸ್ತೇಷಿಯಾ ಕೊಡೋಕ್ಕೆ ಬೇರೆದವ್ರು ಇರ್ತಾರೆ, ಬಟ್ ಡಾಕ್ಟರ್ ಸರಿಯಾಗಿ ಆಪರೇಷನ್ ಮಾಡ್ತಾ ಇದ್ದಾರಾ ಸ್ವಲ್ಪ ನೋಡಬೇಕು. ಡಾಕ್ಟರ್ ಸ್ವಲ್ಪ ಹುಷಾರು.